ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟೌನ್ನಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಉದ್ಘಾಟನೆ. ದೇವನಹಳ್ಳಿ ತಾಲೂಕಿನ ಯರ್ತಿಗಾನಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನೆ. ಭುವನಹಳ್ಳಿ ಗ್ರಾಮದ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಅಂಡೇಶ್ವರ ಗ್ರಾಮ ಪಂಚಾಯಿತಿ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಮತ್ತು ಶೇಕಡಾ 5 ಅನುದಾನದಲ್ಲಿ ವಿಶೇಷ ಚೇತನರು ಸೇರಿ ಒಟ್ಟು 1023 ಕುಟುಂಬಗಳಿಗೆ ವೈಯಕ್ತಿಕ ಯುಪಿಎಸ್ ವಿತರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ಟೌನ್ನಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಉದ್ಘಾಟನೆ. ಹಾಸ್ಟೆಲ್ ಸೌಲಭ್ಯದ ಸದುಪಯೋಗವನ್ನು ಪಡೆದುಕೊಳ್ಳಿ. ಸಚಿವ ಕೆಎಚ್ ಮುನಿಯಪ್ಪ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳ ಜೊತೆಗೆ ಓದಲು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಲಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯಡಿ ದೇವನಹಳ್ಳಿ ಟೌನ್ನಲ್ಲಿ 7 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಸಚಿವರು ನೆರವೇರಿಸಿದರು. ಬಳಿಕ ನೂತನ ಕಟ್ಟಡ ಪರಿಶೀಲನೆ ನಡೆಸಿ ಮಾತನಾಡಿದ ಸಚಿವರು, ಈ ಹಿಂದೆ ನಮ್ಮ ಸರ್ಕಾರ ಹೋಬಳಿಗೊಂದು ವಸತಿ ಶಾಲೆಯನ್ನು ಸ್ಥಾಪಿಸಲು ತೀರ್ಮಾನಿಸಲಾಗಿತ್ತು. ಅದರಂತೆ ಈಗ ಎಲ್ಲಾ ಹೋಬಳಿಗಳಲ್ಲಿ ವಸತಿ ಶಾಲೆ ಜೊತೆಗೆ ಹಾಸ್ಟೆಲ್ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಹಾಸ್ಟೆಲ್ ಗುಣಮಟ್ಟದ ಆಹಾರ ಊಟ ಒದಗಿಸಲಾಗುವುದು. ಜೊತೆಗೆ ಪರಿಣಿತ ಶಿಕ್ಷಕರು ಕೂಡ ಹಾಸ್ಟೆಲ್ಗೆ ಬಂದು ಬೋಧನೆಯನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುವ ಮೂಲಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಕೆಎನ್ ಅನುರಾಧ, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ, ಬೈಪ ಅಧ್ಯಕ್ಷರಾದಂತಹ ಶಾಂತಕುಮಾರ್, ತಾಲೂಕು ಅಧ್ಯಕ್ಷರಾದಂತಹ ಜಗನ್ನಾಥ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಮಂಜುನಾಥ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದಂತಹ ಪ್ರೇಮ, ಸಹಾಯಕ ನಿರ್ದೇಶಕರಾದಂತಹ ಮಹಂತೇಶ್ ಓಲೇಕಾರ್, ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಸೇರಿದಂತೆ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅನ್ನೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮ. ಪಂಚಾಯಿತಿಗಳ ಆದಾಯ ಸದ್ಬಳಕೆ ಆಗಬೇಕು. ಸಚಿವ ಕೆಎಚ್ ಮುನಿಯಪ್ಪ ಅಭಿಮತ. ರಾಜ್ಯದ ಶ್ರೀಮಂತ ಪಂಚಾಯಿತಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಅನ್ನೇಶ್ವರ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಆದಾಯ ಬರಲಿದ್ದು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಸೇರಿದಂತೆ ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಗೆ ಪಂಚಾಯಿತಿ ಶ್ರಮಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರು ಅಭಿಪ್ರಾಯವನ್ನು ಪಟ್ಟರು. ಅನ್ನೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಯರ್ತಿಗಾನಹಳ್ಳಿ ಗ್ರಾಮದ ನೂತನ ಶಾಲಾ ಕಟ್ಟಡ ಉದ್ಘಾಟನೆ, ಭುವನಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ ಇರುವುದರಿಂದ ಪಂಚಾಯಿತಿಗೆ ಒಳ್ಳೆಯ ಆದಾಯ ಬರುತ್ತದೆ. ಇಲ್ಲಿನ ಸಾಕಷ್ಟು ಸ್ಥಳೀಯ ನಿವಾಸಿಗಳು ಭೂಮಿಯನ್ನ ಕಳೆದುಕೊಂಡವರು ಇದ್ದಾರೆ. ಅಂತವರನ್ನ ಮೇಲೆತ್ತುವಂತಹ ಪ್ರಯತ್ನ ಮಾಡಬೇಕು. ಭೂಮಿ ಕಳೆದುಕೊಂಡವರಿಗೆ ವಸತಿ, ಉದ್ಯೋಗವನ್ನ ಕಲ್ಪಿಸೋದು, ಸ್ವಯಂ ಉದ್ಯೋಗ ವ್ಯವಹಾರವನ್ನು ಹೊಂದಲು ಉತ್ತೇಜಿಸುವಂತಹ ಕಾರ್ಯ ಮಾಡಬೇಕು. ಪಂಚಾಯಿತಿ ಕೂಡ ಬಂದಂತಹ ಅನುದಾನದಲ್ಲಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಶ್ಲಾಘಿಸಿದ್ರು. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೊಬ್ಬರು ಕೂಡ ಅವಲಂಬಿತ ಜೀವನವನ್ನು ನಡೆಸಬಾರದು. ಎಲ್ಲರೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಡವರ, ಹಿಂದುಳಿದವರ ಅಭಿವೃದ್ಧಿ ಆಗಬೇಕು. ಬಂದಂತಹ ಅನುದಾನವನ್ನ ಜನಕ್ಕೆ ಯಾವುದು ಒಳ್ಳೆಯದು, ಯಾವುದು ಉಪಯೋಗ, ಶಾಶ್ವತ ಕೆಲಸಗಳು ಯಾವುವು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಂತಹ ಕಾರ್ಯಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ರು. ಕಾಮಗಾರಿಗಳ ಪಟ್ಟಿ. ಯರ್ತಿಗಾನಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನೆ, ಅಂದಾಜು ಮೊತ್ತ 1,30,00,000. ಭುವನಹಳ್ಳಿ ಗ್ರಾಮದ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಅಂದಾಜು ಮೊತ್ತ 1,05,00,000. ಪಂಚಾಯಿತಿ ಶೇಕಡಾ 25 ಅನುದಾನದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಮತ್ತು ಶೇಕಡಾ 5 ಅನುದಾನದಲ್ಲಿ ವಿಶೇಷ ಚೇತನರು ಸೇರಿ ಒಟ್ಟು 1,023 ಕುಟುಂಬಗಳಿಗೆ ವೈಯಕ್ತಿಕ ಯುಪಿಎಸ್ಸಿ ವಿತರಣೆ, ಅಂದಾಜು ಮೊತ್ತ 2,98,00,000. ಕಾರ್ಯಕ್ರಮದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜು, ಉಪಾಧ್ಯಕ್ಷ ಮುನಿರಾಜು, ಬಯಪ ಅಧ್ಯಕ್ಷರಾದಂತಹ ಶಾಂತಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷರಾದಂತಹ ಜಗನ್ನಾಥ್, ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಆಡಳಿತಾಧಿಕಾರಿ ಸುನಿಲ್, ಪಂಚಾಯಿತಿ ಸದಸ್ಯರಾದಂತಹ ಯರ್ತಿಗಾನಹಳ್ಳಿ ಗೋಪಾಲ್, ಹಾಗೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಯರ್ತಿಗಾನಹಳ್ಳಿ ಎಂಎ ಉಷಾರಾಣಿ, ಸದಸ್ಯರುಗಳಾದಂತಹ ಪ್ರಭಾವತಿ ವೇಣುಗೋಪಾಲ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಚಂದ್ರಶೇಖರ್, ಭುವನಹಳ್ಳಿ ವೆಂಕಟೇಶ್, ದೊಡ್ಡ ಸಣ್ಣೆ ರಾಜಣ್ಣ, ಶಿಲ್ಪಿ ಅಶೋಕ್, ದೊಡ್ಡ ಸಣ್ಣೆ ನಾರಾಯಣಸ್ವಾಮಿ, ಯಾರಪ್ಪನಹಳ್ಳಿ ಮಂಜುಳಾ ವೆಂಕಟೇಶ್, ರುಕ್ಮಿಣಮ್ಮ ಕೃಷ್ಣಪ್ಪ, ಚಿಕ್ಕಸಣ್ಣೆ ಮುಖಂದ, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ಗಂಗರಾಜು, ಪಂಚಾಯಿತಿ ಸಿಬ್ಬಂದಿ ವರ್ಗ, ಬಿಲ್ ಕಲೆಕ್ಟರ್ ಮಂಜುನಾಥ್, ಸ್ಥಳೀಯ ಜನಪ್ರತಿನಿಧಿಗಳು, ಇನ್ನು ಅನೇಕ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿಯಿಂದ ಬಂದಿರುವ ಎಲ್ಲ ಮುಖಂಡರು ಒಳ್ಳೆ ಗ್ರಾಮ ಪಂಚಾಯತಿಗಳಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲನೇದು ಅಂತ ಹೇಳ್ಬೋದು. ಅಷ್ಟು ನಿಮ್ಗೆ ಆದಾಯ ಇದೆ. ಆದಾಯದ ಹಣವನ್ನು ಸದುಪಯೋಗ ಮಾಡಿ ಈ ಭಾಗದಲ್ಲಿ ಬಡಬಗ್ಗರು ಎಲ್ಲರೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ದಾರಿ ಮಾಡ್ತೀವಿ. ಎಲ್ಲ ಜಾಸ್ತಿ ಜನ ಕಲ್ಕೊಂಡಿರೋರು ಇರ್ತಾರೆ, ಅವ್ರ ಬದುಕು ಹಸನಾಗಬೇಕು. ಆ ದೃಷ್ಟಿಕೋನದಲ್ಲಿ ಕೆಲಸ ನಡೀಲಿ. ಇವೆಲ್ಲ ಕೊಟ್ಬಿಟ್ಟಿದ್ದೀನಿ, ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಯಾವುದು ಪ್ರಯೋಜನ ಆಗ್ತದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಅದ್ರ ಮುಂದೆ ಆಗ್ಬಿಟ್ಟಿದ್ದೀನಿ, ಏನ್ ಮಾಡೋಕ್ಕಾಗಲ್ಲ. 2021 ಟೋಟಲ್ ಕಾಸ್ಟ್ ಎಷ್ಟು? 2,90,00,000 ಎಷ್ಟು ದುಡ್ಡಾಯ್ತು. ಇನ್ನು ಮೇಲೆ ಜನ ನಿಮ್ಗೆ ಬರ್ತಾನೆ ಇರ್ತಾರೆ. ಒಳ್ಳೆಯದಕ್ಕೆ ಉಪಯೋಗಿಸಲಿ. ಯಾವ ರೀತಿ ನಿಮ್ಮ ಪಂಚಾಯತಿಯಲ್ಲಿ ಕಟ್ಟಕಡೆ ಬಡವನು ಕೂಡ ಬದುಕಬೇಕು. ಯಾಕಂದ್ರೆ ಎಲ್ಲ ಗುಂಡು ಕಳ್ಕೊಂಡಿರ್ತಾರೆ. ಅವ್ರು ಬದುಕುವಂತ ರೀತಿ ಏನ್ ಮಾಡಿದ್ರೆ ಆಗ್ತದೆ ನಾವು ಈ ಕಡೆ ಗಮನ ಕೊಡ್ರಿ. ಇವತ್ತು ಇವನ್ನೆಲ್ಲ ಕೊಡ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗಲಿ. ಪಂಚಾಯತಿ ಒಳ್ಳೆ ಕೆಲಸವನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಉದಾಹರಣೆ ನೇತೃತ್ವದಲ್ಲಿ ರಾಜರು ಮತ್ತು ಗೋಪಾಲ್ ಅವರು, ನಾಯಕರು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಒಳ್ಳೆ ಹೆಸರನ್ನು ಪಡೆದಿದ್ದೀರಿ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಶಾಶ್ವತವಾದಂಥ ಬಿಲ್ಡಿಂಗ್ಸ್ ಇಲ್ಲಿ ಕಟ್ಟಿದ್ರಿ. ಅಲ್ಲಿ ಮುಂದೆ ಅದು ಎಲ್ಲ ಕಾರಣದಲ್ಲಿ ಒಳ್ಳೆ ಶಾಶ್ವತವಾದ ಕೆಲಸಗಳು ಸಂತೋಷ. ಇದು ಶಾಶ್ವತ ಅಲ್ಲ. ನಿಮ್ಮದು ಪಂಚಾಯತ್ ವಿಧಾನಸೌಧ ಇದ್ದಂಗೆ ಮಾಡಿದ್ದೀವಿ, ಭಾಳ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಎಲ್ಲನೂ ಕ್ಯಾಪಿಟಲ್ ವೇಸ್ಟ್ ಮಾಡೋದು ಕೂಡ ಯೋಚನೆ ಮಾಡೋದು. ಸೈಂಟಿಫಿಕ್ ಆಗಿ ಯಾವ್ದು ಅವಶ್ಯಕತೆ ಇದೆ ನಿಮಗೆ ಅಷ್ಟೇ ಮಾಡೋದು. ಬಟ್ ಯಾವ ವ್ಯಕ್ತಿನೂ ಕೂಡ ಇಷ್ಟೊಂದು ದೊಡ್ಡ ಆದಾಯದ ಪಂಚಾಯತಿಯಲ್ಲಿ ಅವಲಂಬನೆಯಲ್ಲಿ ಜೀವನ ಮಾಡುವಂತ ದಾರಿ ಮಾಡಿಕೊಡ್ರಿ ಅಂತೇಳಿ
ಇವತ್ತು ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಗೆಲ್ಲ ಒಳ್ಳೆದಾಗಲಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಯರ್ತಿಗಾನಹಳ್ಳಿ ಗೋಪಾಲ್ ರವರು ಮಾತನಾಡಿದರು. ಇದು ಎಷ್ಟು ಕೋಟಿ ಅನುದಾನದಲ್ಲಿ ಯಾವ್ಯಾವ ಇದು ಸ್ಕೀಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಸರ್ ಕೊಟ್ಟಿರೋದು ಬ್ಯಾಟ್ರಿಗಳು? ಅದು UPS ಮನೆ ಮನೆಗೂ ಕೊಟ್ಟಿದ್ವಿ. ಮನೆ ಮನೆಗೂ ಎಷ್ಟು ಮನೆಗಳಿಗೆ ಅಂತ? ಟೋಟಲ್ ನಮ್ಮೂರಿಗೆ ಬಂದು 150 ಜನ ಬರ್ತಾರೆ. ನಮ್ಮ ಕೊನೆಯ ಅವಧಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತೀರಾ? ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಸ್ತೆ, ಚರಂಡಿ, ನೀರು ಯಾವ ಥರ ಇದೆ? ಎಲ್ಲ ನೀಟಾಗಿ ಆಗೈತೆ. ಯಾವುದು ಬಿಲ್ಡಿಂಗ್ ಇಲ್ಲ, ಎಲ್ಲ ನೀಟಾಗಿ ಕೆಲಸ ಮಾಡಿದ್ದಾರೆ. ಜನಗಳ ಒಪಿನಿಯನ್ ಯಾವ ಥರ ಇದೆ? ನಿಮ್ಮ ಜನಗಳಿಗೆ ಕೇಳಿದ್ರೆ ಉತ್ತರ ಹೇಳ್ತಾರೆ ಅವರು. ಈಗ ನೀವು ಮುಂದಿನ ಚುನಾವಣೆ ಏನಿಲ್ಲ, ನೀವು ತೊಂದರೆ ಗೋಪಾಲ್ ಗೋಪಾಲ್ ಶಾಸ್ತ್ರ ಇಲ್ಲ ಹೇಳಪ್ಪ. ಗೋಪಾಲ್ ರಾಜಣ್ಣ ಎಲ್ಲಿ ರಾಜಣ್ಣ ಗೆದ್ದು ಬರ್ತಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಸದಸ್ಯರೇ. ತಾಲೂಕ್ ಪಂಚಾಯತಿ ಸದಸ್ಯ ಗೋಪಾಲ್ ಅಷ್ಟು ಕೈ ಎತ್ಬಿಟ್ರೆ ತಹಸೀಲ್ದಾರ್ ಮತ್ತು ಚಿನ್ನಾತ್ಮರು ಮತ್ತು ಸುನಿಲ್ ಅವರು ಆಡಳಿತಿದ್ದಾರೆ. ನಿಮಗೆ ಕೇಳ್ತಾ ಇದ್ದೀನಿ, ನಿಮ್ಮ ಕಥೆ ಎಲ್ಲ ಫಸ್ಟ್ ನಮ್ಮೂರಿಂದ ಕರ್ಕೊಂಡ್ಬಂದಿಲ್ಲ ಎತ್ತಿಗೆಯಲ್ಲಿ. ಯಾಕೆ ಫಸ್ಟ್ ನಮ್ಮ ಈ ಊರಿಗೆ ಕರ್ಕೊಂಡ್ಬಂದಿದ್ದೆ ನೀನು ಮತ್ತು ಎಲ್ಲ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.